ಹಲೋ ಹಾಯ್ ಫ್ರೆಂಡ್ಸ್, ಅರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಸೌತೆಕಾಯಿ ಯೂಸ್ ಮಾಡ್ಕೊಂಡು ಇಡ್ಲಿ ಮಾಡೋದು ಹೇಗೆ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ನಿಮ್ಗೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇವಾಗ 4 ಕುಕುಂಬರ್ನ ತಗೊಂಡಿದ್ದೀನಿ ನಾನು, ಮೀಡಿಯಂ ಸೈಜ್ದು. ಅದನ್ನ ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಡು ಅದನ್ನ ಚಿಕ್ಕ ಸೈಜ್ ಅಲ್ಲಿ ತುರ್ಕೊಳ್ಳಿ. ಅದನ್ನ ಚೆನ್ನಾಗಿ ಎಲ್ಲ 4 ತುರ್ಕೊಂಡಾದ್ಮೇಲೆ ಸ್ವಲ್ಪ ಸೈಡ್ ಅಲ್ಲಿ ಕಹಿ ಕಹಿನ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸೌತೆಕಾಯಿ ರೆಸಿಪಿನಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಎರಡು ಕಡೆ ಉಜ್ಜಿ ಅದರಲ್ಲಿರೋ ಕಹಿನ ತೆಗೆದು ಆಮೇಲೆ ತುರ್ಕೊಳ್ಳಿ. ತುರ್ದಾದ್ಮೇಲೆ ಎಲ್ಲಾನು ಇದನ್ನ ಒಂದು ಬೌಲ್ಗೆ ಹಾಕೊಳ್ಳಿ. ಈ ಬೌಲ್ಗೆ ಹಾಕೊಂಡು ನಾನು 1/4 kg ರವೆನ ಹಾಕೋತಾ ಇದ್ದೀನಿ ಇದಕ್ಕೆ. ಕರ್ಡ್ ಕೂಡ ಒಂದು ಚಿಕ್ಕ ಕಪ್ಪಲ್ಲಿ ಒಂದ್ 4 ಇಂದ 5 ಸ್ಪೂನ್ ಆಗುವಷ್ಟು ಹಾಕೊಳ್ಳಿ. ಹಾಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಕರ್ಡ್ ಬೌಲಲ್ಲೇ ಸ್ವಲ್ಪ ನೀರ್ ತಗೊಂಡು ಅದಕ್ಕೆ ಹಾಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರ್ ಹಾಕಿ ತುಂಬಾ ಜಾಸ್ತಿ ಹಾಕಕ್ ಹೋಗ್ಬೇಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ತರ ಸ್ವಲ್ಪ ಮೆತ್ತಗೆ ಆಗೋ ತನಕ ಇದನ್ನ ನೆನ್ಸಿಟ್ಬಿಡಿ. ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಹಾಗೆ ಬಿಡಿ ಇದನ್ನ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಇದಕ್ಕೆ 1/4 ಚಿಪ್ಪಷ್ಟು ತೆಂಗಿನಕಾಯಿನ ನಾನು ತುರ್ಕೊಂಡು ಹಾಕೋತಾ ಇದ್ದೀನಿ. 1 ಇಂಚು ಶುಂಠಿನ ಕಟ್ ಮಾಡಿ ಅದನ್ನ ಕೂಡ ಹಾಕೋತಾ ಇದ್ದೀನಿ. ಮತ್ತೆ ಒಂದು 5 ರಿಂದ 6 ಹಸಿಮೆಣಸಿನಕಾಯಿನ ಹಾಕೊಂಡು ಅದನ್ನ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆ ತರಿನೆಲ್ಲನೂ ಇವಾಗ ನಾವು 5 ನಿಮಿಷ ನೆನ್ಸಿಟ್ಟಿದ್ವಲ್ಲ ಅದಕ್ಕೆ ಹಾಕೊಂಡು, ಜೊತೆಗೆ ಉಪ್ಪು ಕೂಡ 2 ಸ್ಪೂನ್ಸ್ ಹಾಕೊಂಡು, ಮತ್ತೆ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ನೀವು ಇಡ್ಲಿ ಪಾತ್ರೆನಲ್ಲಿ ಹಾಕೊಂಡು ಇಡ್ಲಿ ಪ್ಲೇಟ್ಗೆ ತುಪ್ಪ ಹಚ್ಕೊಂಡು ಪ್ಲೇಟ್ಗೆ ಇದನ್ನ ಮಿಕ್ಸ್ ಮಾಡಿರೋದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡ್ ಬನ್ನಿ. ಹಾಗೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡು ಅದನ್ನ ಸ್ವಲ್ಪ ಕೈಯಲ್ಲಿ ಮೆತ್ತಗೆ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬಾ ಪ್ರೆಸ್ ಮಾಡಕ್ ಹೋಗ್ಬೇಡಿ. ನಿಧಾನಕ್ಕೆ ಸುಮ್ನೆ ಸೈಡ್ ಅಲ್ಲಿ ಸ್ವಲ್ಪ ಈ ತರ ಮೆತ್ತಗೆ ಪ್ರೆಸ್ ಮಾಡಿ ಅಷ್ಟೇ. ಎಲ್ಲ ಪ್ರೆಸ್ ಮಾಡಿ ಇದನ್ನ ಸ್ಟೀಮ್ ಅಲ್ಲಿ ಇಟ್ಟು ಒಂದು 15 ಮಿನಿಟ್ಸ್ ನೀವು ಸ್ಟೀಮ್ ಅಲ್ಲಿ ಇಡಿ ಇದನ್ನ. ಅಷ್ಟರಲ್ಲಿ ಕುಕುಂಬರ್ ಇಡ್ಲಿ ರೆಡಿ ಆಗಿರುತ್ತೆ. ಇದು ಆರೋಗ್ಯ ಕೂಡ ತುಂಬಾ ಒಳ್ಳೇದು. ಇವಾಗ ನಾವು ಇದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿಗೆ ನಾನು ಅರ್ಧ ಚಿಪ್ನಷ್ಟು ತೆಂಗಿನಕಾಯಿನ ತುರಿನ ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಚಿಪ್ಪಿಗೆ ನೀವು ಇದು 1 ಕಪ್ ತೆಂಗಿನಕಾಯಿ ತುರಿ ಇದ್ರೆ ಅದ್ರಕ್ಕೆ ಅರ್ಧ ಕಪ್ಪು ಹುರ್ಗಡ್ಲೆನ ತಗೊಳ್ಳಿ. ಹಾಗೆ ನಾನು ಒಂದು 12 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಮತ್ತೆ 1 ಸ್ಪೂನ್ ಅಷ್ಟು ಕಲ್ಲುಪ್ಪು, ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ 1 ಹಿಡಿಯಷ್ಟು, 1 ಹಿಡಿಗೆ ದಪ್ಪ ಹಿಡಿಯಷ್ಟು. ಇದಕ್ಕೆ ನೀರ್ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ತರ ತರ್ತರಿಯಾಗಿ, ತುಂಬಾ ನೈಸ್ ಆಗಿರಬಾರ್ದು, ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ತೆಂಗಿನಕಾಯಿ ಚಟ್ನಿ ರೆಡಿ ಆಗಿದೆ. ಇಡ್ಲಿ ಕೂಡ ರೆಡಿ ಆಗಿದೆ. ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ಇದನ್ನ ನೀವು ಬಿಸಿ ಬಿಸಿಯಾಗಿ ತಿಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನ ನಾವು ಒಂದು ಪ್ಲೇಟ್ ಹಾಕಿ ಸರ್ವ್ ಮಾಡಿ. ಹಾಗೆ ರೆಸಿಪಿ ತುಂಬಾ ಸಿಂಪಲ್ ಅಂಡ್ ಈಸಿ ರೆಸಿಪಿ. ಹಾಗೆ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.